ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಎಕ್ಸ್ಪೈರ್ ಆಗಿದ್ರೆ ಏನು ಮಾಡಬೇಕು, ಅದೇ ಥರ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದ್ದರೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಹಾಗೆ ಇನ್ಕಮ್ ಸರ್ಟಿಫಿಕೇಟ್ದು ನಂಬರ್ನ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ಥರ ನನ್ನ ಒಂದು ಯೂಟ್ಯೂಬ್ ಪ್ರೊಫೈಲಲ್ಲೂ ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಡೈರೆಕ್ಟಾಗಿ ಕೇಳ್ಬೋದು. ಸೊ ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ಕಮೆಂಟಲ್ಲಿ ಕೇಳ್ತಾಯಿದ್ರು, ಸರ್ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ಸೊ ಇವಾಗ ನಾನು ಅದೇ RD ನಂಬರ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದಾ? ಅದೇ ಥರ ಅಪ್ಲಿಕೇಶನ್ನ ಹಾಕಿದ್ದೀವಿ, ಎಕ್ಸ್ಪೈರ್ ಆಗಿರೋ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನೇ ಯೂಸ್ ಮಾಡಿಕೊಂಡು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀವಿ, ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಮೊದಲನೇದಾಗಿ ಯಾರೆಲ್ಲ ಆಲ್ರೆಡಿ ಇವಾಗ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕುವಾಗ ಎಕ್ಸ್ಪೈರ್ ಆಗಿರೋ RD ನಂಬರ್ನೇ ಯೂಸ್ ಮಾಡಿಕೊಂಡು, ಅಂದರೆ ಎಕ್ಸ್ಪೈರ್ ಆಗಿರೋ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನೇ ಯೂಸ್ ಮಾಡಿಕೊಂಡು ನೀವೇನಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ನಿಮಗೆ ಖಂಡಿತವಾಗಿ ಕೂಡ ಸ್ಕಾಲರ್ಶಿಪ್ಪು ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಸ್ಕಾಲರ್ಶಿಪ್ನ ಕೊಡದೇ ಇರಲ್ಲ. ಸೊ ಖಂಡಿತವಾಗಿ ಸ್ಕಾಲರ್ಶಿಪ್ನ ಕೊಟ್ಟೇ ಕೊಡ್ತಾರೆ. ಆದರೆ ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸ್ಪೈರ್ ಆಗಿದ್ದರೆ ನೀವು ಅದನ್ನು ಮತ್ತೆ ರಿನ್ಯೂವಲ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಅಕಸ್ಮಾತಾಗಿ ಏನಾದರೂ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಫೋನ್ ಮಾಡಿ ನಿಮ್ಮ ಸ್ಕಾಲರ್ಶಿಪ್ನ ಹೋಲ್ಡ್ ಮಾಡಿದ್ದೀವಿ, ಯಾಕಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ಅಂದಾಗ ನೀವು ಹೊಸ ಇನ್ಕಮ್ ಸರ್ಟಿಫಿಕೇಟ್ನ ತಗೊಂಡೋಗಿ ಕೊಡಬೇಕಾಗುತ್ತೆ. ಸೊ ಅದರಿಂದ ನೀವು ಬೇಗ ರಿನ್ಯೂವಲ್ನ ಮಾಡಿಸ್ಕೊಳ್ಳಿ. ಅದೇ ಥರ ಇವಾಗ ಯಾರೆಲ್ಲ ಅಪ್ಲಿಕೇಶನ್ನ ಹಾಕಬೇಕು ಅಂತ ಇದ್ದೀರಾ, ಸೊ ನಿಮ್ಮ ಹತ್ರ ಇವಾಗ ರಿನ್ಯೂವಲ್ ಸರ್ಟಿಫಿಕೇಟ್ ಅಂದರೆ ಇವಾಗ ಹೋದ ವರ್ಷ ನೀವು ಅಪ್ಲಿಕೇಶನ್ನ ಹಾಕಿದ್ದೀರಾ, ಸೊ ಈ ಸರಿ ನೀವು ರಿನ್ಯೂವಲ್ನ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ ಆಪ್ಷನ್ನ ಕೊಟ್ಟಿರಲ್ಲ ಚೇಂಜ್ ಮಾಡೋಕ್ಕೆ, ಅಂದರೆ ಹಳೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನೇ ಯೂಸ್ ಮಾಡ್ಕೊಂಡು ನೀವು ಬೇಕಾದರೆ ಅಪ್ಲಿಕೇಶನ್ನ ಹಾಕ್ಬೋದು. ಯಾವುದೇ ಪ್ರಾಬ್ಲಮ್ ಇಲ್ಲ, ನಿಮಗೆ ಸ್ಕಾಲರ್ಶಿಪ್ ಖಂಡಿತವಾಗಿಯೂ ಬಂದೇ ಬರುತ್ತೆ. ಅದೇ ಥರ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹೇಗೆ ಚೇಂಜ್ ಮಾಡಿಸೋದು ಅಂತ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾಯಿದ್ರು. ಸೊ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ನೀವು ನಿಮ್ಮ ಕಾಲೇಜು ಯಾವ ಒಂದು ತಾಲೂಕು ಮತ್ತು ಜಿಲ್ಲೆಗೆ ಸೇರಿರುತ್ತೆ, ಸೊ ಅಲ್ಲಿ ಇರ್ತಕ್ಕಂಥ ನಿಮ್ಮ ಒಂದು ಕ್ಯಾಟಗರಿಯ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಅಲ್ಲಿ ಬೇಕಾದರೆ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ನೀವು ಚೇಂಜ್ ಮಾಡಿಸ್ಕೋಬೋದು. ಇದೊಂದು ಆಪ್ಷನ್ನು. ಅದನ್ನು ಬಿಟ್ಟರೆ ನಿಮಗೆ ಎಡಿಟ್ ಆಪ್ಷನ್ನ ಬಿಟ್ಟಾಗ ನೀವೇ ಚೇಂಜ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಎಕ್ಸ್ಪೈರ್ ಆಗಿದರೆ ಬೇಗ ರಿನ್ಯೂವಲ್ನ ಮಾಡಿಸ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.